ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಸ್ಟೂಡೆಂಟ್ಸ್, ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇನಪ್ಪ KCET 2025 ಕೌನ್ಸಿಲಿಂಗ್ ಮುಗಿದ ಮೇಲೆ ಕೂಡ ಮತ್ತೆ ಶಾಕಿಂಗ್ ಫ್ಯಾಕ್ಟ್ ಬಂದಿದೆ ಅಂತ ಅನ್ಕೋತಿರ್ತೀರಾ. ನಿಜ ಸ್ಟೂಡೆಂಟ್ಸ್, ಇವನ್ ಆಫ್ಟರ್ ಮಲ್ಟಿಪಲ್ KEA ರೌಂಡ್ಸ್ ಆದಮೇಲೆ ಕೂಡ ಇನ್ನೂ ಈ ಬ್ರಾಂಚಸಲ್ಲಿ ಸೀಟ್ ವೇಕೆಂಟ್ ಇದೆ ಸ್ಟೂಡೆಂಟ್ಸ್, ಯಾವುದೇ ಕಾರಣ ಫಿಲ್ ಆಗಿಲ್ಲ. ಓಕೆನಾ? ಮೊದಲು ಎಲ್ಲ ಸಿವಿಲ್, ಮೆಕ್ಯಾನಿಕಲ್ ಇದೇ ಟಾಪೆಸ್ಟ್ ಬ್ರಾಂಚಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಇವಾಗ KEA ಡೇಟಾ ಪ್ರಕಾರ ಥೌಸಂಡ್ಸ್ ಆಫ್ ಸೀಟ್ಸ್ ವೇಕೆಂಟ್ ಉಳಿತಾ ಇದೆ ಸ್ಟೂಡೆಂಟ್ಸ್. ಬಟ್ ಇವಾಗ ಏನಾಗ್ತಿದೆ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಪ್ರಿಫರ್ ಮಾಡ್ತಾ ಇರೋದು ಬರೀ ಕಂಪ್ಯೂಟರ್ ಸೈನ್ಸು ಮತ್ತು EC, AI, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ ಈ ಥರ ಚೂಸ್ ಮಾಡ್ತಾ ಇದ್ದಾರೆ, ಈ ಥರ ಪ್ರಿಫರ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಟ್ರೆಡಿಷ್ನಲ್ ಬ್ರಾಂಚಸ್ ಎಲ್ಲ ಸ್ಲೋ ಆಗಿ ಡಿಮ್ಯಾಂಡ್ ಲೂಸ್ ಮಾಡ್ಕೊಳ್ತಾ ಇದೆ ಸ್ಟೂಡೆಂಟ್ಸ್. ಇವಾಗ ತಿಳ್ಕೊಳ್ಳೋಣ ಯಾಕೆ ಎಲ್ಲ ಸ್ಟೂಡೆಂಟ್ಸು ಅವಾಯ್ಡ್ ಮಾಡ್ತಾ ಇದ್ದಾರೆ ಇದನ್ನು. ಈ ಥರ ಎಷ್ಟೊಂದು ಜನ ನೀವು ಕೂಡ ಕೇಳಿರ್ತೀರ, ನಿಮ್ಮ ಫ್ರೆಂಡ್ಸ್ದೆಲ್ಲ ಆಗಲಿ ಯಾರೇ ಕೇಳಿದ್ರು ಕೂಡ ನಾನು CS ತೊಗೊಂಡೆ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡಿದೆ, ನಾನು ಸೈಬರ್ ಸೆಕ್ಯೂರಿಟಿ ಮಾಡಿದೆ, ಈ ಥರ ಹೇಳ್ತಿರ್ತಾರೆ. ಬಟ್ ಸಿವಿಲ್ ಮಾಡಿದೆ, ನಾನು ಮೆಕ್ಯಾನಿಕಲ್ ತೊಗೊಂಡೆ, ಈ ಥರ ಯಾರೂ ಹೇಳಲ್ಲ. ಯಾಕೆ? ರೀಸನ್ ನಂಬರ್ 1, ಜಾಬ್ ಆಪರ್ಚುನಿಟೀಸ್. ಈ ಥರ ಕೋರ್ ಬ್ರಾಂಚಸ್ ಅಂತ ಏನು ಹೇಳ್ತೀವಿ, ಕೋರ್ ಬ್ರಾಂಚಸ್ಸಿಗೆಲ್ಲ ಜಾಬ್ ಮೋಸ್ಟ್ಲಿ ಬಂದು ಕಂಪ್ಲೀಟಾಗಿ ಗೌರ್ಮೆಂಟ್ ಎಕ್ಸಾಮ್ಸು, PSU ಎಕ್ಸಾಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಮತ್ತು ಪ್ರೈವೇಟ್ ಜಾಬ್ ಮಾರ್ಕೆಟಲ್ಲಿ IT ಆ್ಯಂಡ್ ಸಾಫ್ಟ್ವೇರ್ಗೆಲ್ಲ ಡಿಮ್ಯಾಂಡ್ ಅಷ್ಟಿರಲ್ಲ ಸ್ಟೂಡೆಂಟ್ಸ್ ಈಗ ಆ ಫೀಲ್ಡ್ಸ್ ಮಾಡಿದಾಗ. ಮತ್ತು ರೀಸನ್ ನಂಬರ್ 2 ಬಂದು ಸ್ಯಾಲ್ರಿ ಡಿಫ್ರೆನ್ಸ್ ತುಂಬಾ ವ್ಯತ್ಯಾಸ ಇರುತ್ತೆ ಸ್ಟೂಡೆಂಟ್ಸ್. ಇವಾಗ CSE ಮಾಡಿ ನೀವು ಫ್ರೆಷರ್ ಆಗಿದ್ದರೂ ಕೂಡ ವರ್ಕ್ ಮಾಡಿದ್ರೂ ಕೂಡ ಹೈ ಪ್ಯಾಕೇಜಸ್ ಇರುತ್ತೆ, ನಿಮಗೆ ಹೈ ಪ್ಯಾಕೇಜ್ ಸಿಗುತ್ತೆ. ಬಟ್ ಕೋರ್ ಇಂಜಿನಿಯರ್ಸ್ಗೆ ಮಾಡ್ರೇಟ್ ಸ್ಯಾಲ್ರಿ ಸಿಗುತ್ತೆ, ಅಂದರೆ ಸ್ವಲ್ಪ ತುಂಬಾ ಕಮ್ಮಿ ಸಿಗುತ್ತೆ ಸ್ಟೂಡೆಂಟ್ಸ್, ಸ್ವಲ್ಪ ಅಂತ ಅಲ್ಲ. ರೀಸನ್ ನಂಬರ್ 3, ಫ್ಯೂಚರ್ ಸ್ಕೋಪ್. ಇವಾಗ ಟೆಕ್ನಾಲಜಿ ಮೇಲೆ ಏನಿದೆ ನೋಡಿ, CS, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ಥರ ಏನು ಮಾಡ್ತೀರಾ, ಇದೆಲ್ಲ ಟ್ರೆಂಡಿಂಗ್ ಕೋರ್ಸಸ್ ಆಗಿರುತ್ತೆ. ಸೊ ಇದು ನಿಮಗೆ ಫಾಸ್ಟ್ ಗ್ರೋತ್ ಇರುತ್ತೆ. ಮತ್ತು ಸೊ ಯಾವುದೇ ಬೇರೆ ಕೋರ್ ಬ್ರಾಂಚಸ್ಸಿಂದ ಇದ್ದರೂ ಕೂಡ ಎಲ್ಲ ಸ್ಟೂಡೆಂಟ್ಸು ಇದಕ್ಕೆ ಶಿಫ್ಟ್ ಆಗ್ತಾರೆ ಸ್ಟೂಡೆಂಟ್ಸ್, ಜಸ್ಟ್ ಬಿಕಾಸ್ ಇದಕ್ಕೊಂದು ಒಳ್ಳೆ ಸ್ಕೋಪ್ ಇದೆ ಅಂತ. ಇವಾಗ ಇಂಪ್ಯಾಕ್ಟ್ ಆನ್ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸಿವಿಲ್, ಮೆಕ್ಯಾನಿಕಲ್ ಸೀಟ್ಸ್ ವೇಕೆಂಟ್ ಅಂದರೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಇಂಟೆಕ್ ಕೂಡ ತುಂಬ ಕಡಿಮೆ ಆಗುತ್ತೆ ಸ್ಟೂಡೆಂಟ್ಸ್. ಕಾಲೇಜ್ ಕೂಡ ನಾಳೆ ಈ ಬ್ರಾಂಚಸ್ ಮರ್ಜ್ ಮಾಡ್ಬೋದು, ಸೊ ಕ್ಲೋಸ್ ಕೂಡ ಮಾಡ್ಬೋದು. ಎಷ್ಟೊಂದು ಕಾಲೇಜಸಲ್ಲಿ ಈ ಥರ ಸಿವಿಲ್ 1-2 ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಬ್ಯಾಕ್ ಮಾಡಿಬಿಟ್ಟು ಅಥವಾ ಅವ್ರನ್ನ ಶಿಫ್ಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಆ ಕಾಲೇಜಸಲ್ಲಿ ಆ ಬ್ರಾಂಚ್ನ ಕ್ಲೋಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ಜಸ್ಟ್ ಬಿಕಾಸ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ. ಗೌರ್ಮೆಂಟ್ ಕಾಲೇಜಸಲ್ಲಿ ಕೂಡ ಇದೇ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್ ಎಜುಕೇಷನ್ ಫ್ಯೂಚರ್ ಶಿಫ್ಟ್ ಆಗುತ್ತಾ? ಇದು ಒಂದು ಕ್ವಶನ್ ಬಂದಿತ್ತು ಸ್ಟೂಡೆಂಟ್ಸ್. ನಿಜ, ಖಂಡಿತ ನಮ್ಮ ಇಂಜಿನಿಯರಿಂಗ್ ಎಜುಕೇಷನ್ ಏನಿದೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೆಲವಷ್ಟು ದಿನಗಳಲ್ಲಿ ಕಂಪ್ಲೀಟ್ಲಿ ಇದು ಟೆಕ್ ಮತ್ತು IT ಬೇಸ್ಡ್ ಸ್ಟ್ರೀಮ್ಸೇ ಆಗುತ್ತೆ. ಅದೇ ಟಾಪ್ ಬರೋದು ಸ್ಟೂಡೆಂಟ್ಸ್. ಏನಿದೆ ಈಗ ನಡೀತಾ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಲ್ಡ್, ಇದೇ ತುಂಬ. ನೀವು ಯಾರ್ಯಾರೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್ ಅಥವಾ AI/ML ಅಂತಾರೆ ಅಲ್ವಾ, ಅದೇ ನಾವೇನಾದರೂ ಇವಾಗ ಆ ಕೋರ್ಸಸ್ ಆಗಿರಲಿ ಮಾಡಿದ್ರೆ, CSE ಮಾಡಿದ್ರೆ ಇವೆಲ್ಲ ತುಂಬ ಸ್ಕೋಪ್ ಇದೆ ಸ್ಟೂಡೆಂಟ್ಸ್. ನಿಮಗೆ ಐಡಿಯಾ ಬೇಕು ಅಂದರೆ ಸಿವಿಲ್, ಮೆಕ್ಯಾನಿಕಲ್ ಸ್ಟಿಲ್ ಇನ್ನೂ ವ್ಯಾಲ್ಯೂಬಲ್ ಇರುತ್ತೆ. ಬಟ್ ಅದೆಲ್ಲ ನಿಮ್ಗೆ ಯಾವ ಥರ ಅಂದರೆ ನಿಮ್ಮ ಪ್ಯಾಷನ್ನಿಂದ ಮಾಡ್ತಾ ಇರಬೇಕು ನೀವು. ಅದಕ್ಕೆ ಯಾವುದೇ ಥರ ನಿಮಗೆ ಜಾಬ್ಸ್ ಅನ್ಲಿಮಿಟೆಡ್ ಇರಲ್ಲ, ಲಿಮಿಟೆಡ್ ಜಾಬ್ಸ್ ಇರುತ್ತೆ. ಮತ್ತು ಲಿಮಿಟೆಡ್ ಸ್ಯಾಲ್ರಿ ಕೂಡ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ಲ್ಯಾಕ್ಸ್ ಪರ್ ಆ್ಯನಮ್ ಆ ಥರ ಎಲ್ಲ ಬರಲ್ಲ ಸ್ಟೂಡೆಂಟ್ಸ್. ಇವನ್ ಅದು ಕೋರ್ ಬ್ರಾಂಚಸಲ್ಲಿ ಏನು ಜಾಬ್ಸೇ ಇಲ್ಲ ಅಂತ ಅಲ್ಲ, ಆದ್ರೂ ಕೂಡ ನಿಮಗೆ ಗ್ಲೋಬಲ್ ಲೆವೆಲಲ್ಲೇ ಇದೆ. ಬಟ್ ನಿಮ್ಮ ಸ್ಕಿಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಸ್ಟೂಡೆಂಟ್ಸ್. ಆದರೆ ಮೆಜಾರಿಟಿ ನೋಡಿಕೊಂಡ್ರೆ ಇಷ್ಟು ವರ್ಷದಿಂದನೂ ಕೂಡ KCET ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಈಸಿಯಾಗಿ ಪ್ಲೇಸ್ಮೆಂಟ್ ಆಗಬೇಕು ಅಂದರೆ IT ಸೈಡೇ ಚೂಸ್ ಮಾಡಬೇಕು ಸ್ಟೂಡೆಂಟ್ಸು. ಎಲ್ಲರೂ ಕೂಡ CSE ಈ ಥರ ನಮ್ಮ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬರ್ತಾರೆ ಸ್ಟೂಡೆಂಟ್ಸ್. ಸೊ ಇವಾಗ ಇದು ವೇಕೆಂಟ್ ಸೀಟ್ಸ್ ಏನಿದೆ, ಇದು ನಿಮಗೆ ಒಂದು ಪ್ರಾಬ್ಲಮ್ ಕೂಡ ಆಗಿರುತ್ತೆ, ಆಪರ್ಚುನಿಟಿ ಕೂಡ ಇರುತ್ತೆ. ಡಿಪೆಂಡ್ ಆನ್ ಯುವರ್ ಚಾಯ್ಸ್ ಸ್ಟೂಡೆಂಟ್ಸ್. ನಿಮ್ಗೇನಾದರೂ ಪ್ಯಾಷನ್ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಇದು ತುಂಬ ಯೂಸ್ ಆಗುತ್ತೆ. ಬಟ್ ನೀವು ಏನಾದರೂ ಲೈಕ್ ನಾರ್ಮಲ್